ರಾಜ್ಯ ಸರ್ಕಾರದ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ವಾ ಅನ್ನೋದೊಂದು ಪ್ರಶ್ನೆ. ಆದೇಶ ಜಾರಿಗೆ ಬಂದು 15 ದಿನ ಕಳೆದ್ರೂ 3 ಕಾಸಿನ ಬೆಲೆ ಇಲ್ವಾ? ಹಾಗಾದ್ರೆ ರಾಜಧಾನಿ ಆಟೋ ಚಾಲಕರಿಗೆ ಇದೆಯಾ ಪ್ರತ್ಯೇಕ ಕಾನೂನು? ಆಟೋ ದರ ಪರಿಷ್ಕೃತವಾಗಿ 15 ದಿನವಾದ್ರೂ ಹೊಸ ಮೀಟರ್ ಅಳವಡಿಕೆ ಅನ್ನೋದು ಇಲ್ಲ. ಆಟೋದವರನ್ನ 30ರಿಂದ 36ಕ್ಕೆ ಆಟೋ ದರವನ್ನ 30ರಿಂದ 36ಕ್ಕೆ ಹೆಚ್ಚಿಸಿತ್ತು ಬೆಂಗಳೂರು ನಗರ ಜಿಲ್ಲಾಡಳಿತ. ಆದರೆ ಈವರೆಗೆ ಹೊಸ ಮೀಟರ್ ಅಳವಡಿಕೆಯ ಅರ್ಜಿ ಸಲ್ಲಿಸಿಲ್ಲ ಆಟೋ ಚಾಲಕರು. ಹೊಸ ಮೀಟರ್ ಅಳವಡಿಕೆಗೆ ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಸೂಚನೆಯನ್ನು ನೀಡಿತು. ಜಯನಗರ, ನಂದಿನಿ ಬಡಾವಣೆ, ಆರ್ಆರ್ ನಗರದಲ್ಲಿ ವಿಶೇಷ ಕೇಂದ್ರ ಸ್ಥಾಪನೆಗೆ ನಿರ್ಧಾರ ಮಾಡಲಾಗಿದೆ. ಇತ್ತ ಆಟೋ ಚಾಲಕರು ಹಾಗೂ ಮಾಲೀಕರಿಂದ ಡೋಂಟ್ ಕೇರ್ ಆಟಿಟ್ಯೂಡ್ ಅನ್ನು ಪ್ರದರ್ಶಿಸ್ತಾ ಇದ್ದಾರೆ. ಹೊಸ ಮೀಟರ್ ಯಾಕೆ ಬೇಕು? ಜನರು ಮೀಟರ್ ಹಾಕೋಕೆ ಹೇಳಲ್ಲ, ಎಲ್ಲ ಅಗ್ರಿಗೇಟರ್ ಆ್ಯಪ್ಗಳನ್ನು ಬಳಸ್ತಾರೆ, ಮನೆ ಬಾಗಿಲಿಗೆ ಅವರನ್ನು ಬಿಡಬೇಕು. ಹೀಗಾಗಿ ಹೊಸ ಮೀಟರ್ ಅವಶ್ಯಕತೆ ಇಲ್ಲ ಅಂತಾರೆ ಆಟೋ ಚಾಲಕರು. ಆಗಿಲ್ವಲ್ಲ. ಡಿಜಿಟಲ್ ಮೀಟರ್ ಇದೆ, ಹೊಸ ರೇಟ್ ಅಪ್ಡೇಟ್ ಆಗಿಲ್ಲ. ಸರ್ಕಾರ ಆರ್ಡರ್ ಮಾಡಬೇಕು, ಮಾಡ್ತಾರೆ. ಆರ್ಡರ್ ಮಾಡಿದೆಯಲ್ಲ, ಎಲ್ಲಿ ಮಾಡಿದೆ? ರಾಜ್ಯ ಸಾರಿಗೆ ಇಲಾಖೆ ಅಧಿಕಾರಿಗಳು ನಿಮ್ಗೆ 3 ತಿಂಗಳ ಅವಕಾಶ ಕೊಟ್ಟಿದೆಯಲ್ಲ, ಗೊತ್ತಿಲ್ಲ? ಮಾಡ್ತಾ ಇಲ್ಲ ಅಂಗಡಿಗಳಲ್ಲಿ, ಇನ್ನೂ ಮಾಡ್ತಾ ಇಲ್ಲ ಅಂಗಡಿಗಳಲ್ಲಿ. ಮಾಡ್ತಾ ಇಲ್ಲ. ಅವ್ರು ನಮಗೆ ಪರ್ಮಿಷನ್ ಬರಬೇಕು ಅಂತಾರೆ. ಹೌದಾ? ಹಾಂ. ಈಗ ಗ್ರಾಹಕರಿಗೆ ಹೇಗೆ ನೀವು ವ್ಯವಹಾರ ಮಾಡೋದು? ಗ್ರಾಹಕರು ಮೀಟ್ರ್ ಹಾಕಿ ಅಂತಾರೆ, ಮೀಟ್ರ್ ಮೇಲೆ 20% ಎಕ್ಸ್ಟ್ರಾ ತಗೊಳ್ಳೋದು. ಹಾಂ, 30 ರೂಪೀಸ್ ಮಿನಿಮಮ್ ಇದೆ, 6 ರೂಪಾಯಿ ಎಕ್ಸ್ಟ್ರಾ ಆಗಿದೆ, 20% ಎಕ್ಸ್ಟ್ರಾ ಆಯಿತು. ಮೀಟ್ರ್ ಹಾಕೊಳ್ಳೋದು 20% ಎಕ್ಸ್ಟ್ರಾ ಇಸ್ಕೊಳ್ಳೋದು. ಹಾಗೆ ಇಲ್ಲ. ಈಗ ಜನರೇನು ಅಪೋಸ್ ಮಾಡ್ತಾ ಇಲ್ವಾ? ಜನರಿಗೆ ಎಲ್ಲ ಫ್ರೀ ಆಗಿದೆಯಲ್ಲ. ಈಗ ಬಸ್ಸೆಲ್ಲ ಫ್ರೀಯಾಗಿ ನಮಗೊಂದು 30 to 42% ಎಫೆಕ್ಟ್ ಆಗಿದೆ ಬಿಸ್ನೆಸ್ಸು. ಎಲ್ಲ ಫ್ರೀ ಕೊಡ್ತೀವಿ, ಜನಗಳು ಎಲ್ಲಿ ಇದು ಮಾಡ್ತಾರೆ? ಬಸ್ಸು ಫ್ರೀ, ಗ್ಯಾಸು ಫ್ರೀ, ರೇಷನ್ ಫ್ರೀ, ಎಲ್ಲ ಫ್ರೀ. ಏನು ಮಾಡೋಕ್ಕಾಗುತ್ತೆ? ಡಿಜಿಟಲ್ ಮೀಟರ್ ಅಳವಡಿಕೆ ಆಗಿದೆಯಾ? ಆಗಿಲ್ವಲ್ಲ. ಆಗಿಲ್ಲ. ಡಿಜಿಟಲ್ ಮೀಟ್ರ್ ಇದೆ, ಹೊಸ ರೇಟ್ ಅಪ್ಡೇಟ್ ಆಗಿಲ್ಲ. ಏಕೆ? ಸರ್ಕಾರ ಆರ್ಡರ್ ಮಾಡಿ ನಮಗೆ ಎಷ್ಟು ಅನುಕೂಲ ಅನ್ನೋದಕ್ಕಿಂತ ಇನ್ನೂ ಇದೇ 40 ರೂಪಾಯಿ ಆಗಬೇಕು ಅಂತ ಯೂನಿಯನ್ ಎಲ್ಲ ಡಿಸೈಡ್ ಆಗಿದೆ. ಅದ್ರ ಪ್ರಕಾರ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈಗೆಲ್ಲನೂ ಬೆಲೆಗಳೆಲ್ಲ ಜಾಸ್ತಿನೇ ಆಗ್ತಾ ಇದೆ. ಈಗ 36 ರೂಪಾಯಿಗಳು ಚೇಂಜಿನ ಸಮಸ್ಯೆ ಅರ್ಧ. ಹಾಗಾಗಿ ಅದು ಕರೆಕ್ಟಾಗಿ ರೌಂಡ್ ಫಿಗರಲ್ಲಿದ್ದರೆ ಒಂದು ಅನುಕೂಲ ಆಗ್ತದೆ. ಏನು ಡ್ರೈವರ್ಸ್ ನೀವು ಹೊಸ ಮೀಟರ್ ಹಾಕಿಸ್ಕೊಂಡಿದ್ದೀರಾ? ಹೊಸ ಮೀಟ್ರು ಅಂದರೆ ಮೀಟ್ರೆಲ್ಲ ಹೊಸದೇನೆ, ಬಟ್ ಯಾರು ಯೂಸೇ ಆಗ್ತಿಲ್ವಲ್ಲ. ಈಗೆಲ್ಲ ಓಲಾ ಊಬರ್ ಎಲ್ಲ ಬಂದಿದ್ದಾವಲ್ಲ, ಯಾರು ಮೀಟ್ರ್ ಎಲ್ಲಿ ಹೋಗ್ತಾ ಇದ್ದಾವೆ? ನೀವು ಆಗ್ತಾ ಇಲ್ಲ, ಅವರು ಕೇಳ್ತಾ ಇಲ್ಲ. ಅವರು ಕೇಳ್ತಾ ಇಲ್ಲ. ಕಸ್ಟಮರ್ ಬಂದರೆ ಕೇಳೋದೇ ಇಲ್ವಲ್ಲ. ಯಾರು ಕಸ್ಟಮರ್ ಕೇಳ್ತಾರೆ? ನೀವು ಸರ್ವೆ ಮಾಡಿ, ನೀವು ಫಸ್ಟು ವಾಟ್ ಎವರ್ ಫುಲ್ ಸರ್ವೆ ಮಾಡಿದ್ರೆ 99% ಬುಕ್ಕಿಂಗ್ಸ್ ಬಿಟ್ಟರೆ ಬೇರೆ ಯಾರು ಕೇಳೋದೇ ಇಲ್ಲ. ಎಲ್ರಿಗೂ ಮನೆ ಮುಂದಕ್ಕೆ ಹೋಗೋ ಗಾಡಿ ಹೇಗಿದೆ ಈಗ. ಪ್ರತಿಯೊಬ್ಬರಿಗೂ ಮನೆ ಮುಂದಕ್ಕೆ ಹೋದ್ರೇ ಗಾಡಿ ಆಗಲೇ ಎತ್ತಬೇಕು ಅವರು, ರೆಡಿ ಫುಡ್ ಈಗ ಅಲ್ವರಾ. ಹಾಗಿರೋದ್ರಿಂದ ಸೊ ಹಾಗಾಗಿ ಯಾರು ಮೀಟ್ರ್ ಕೇಳೋದಿಲ್ಲ. ಕೇಳಿರ್ತಾನೆ ಹಾಕೋದು. ಈಗ ನೀವು ಬಂದು ಮೀಟ್ರ್ ಬರ್ರಪ್ಪ ಅಂತ ಮೀಟ್ರ್ ಹಾಕ್ಕೊಂಡು ಹೋಗ್ತೇವೆ. ಸೊ ಯಾರು ಕೇಳ್ತಿದ್ದಾಗ ಏನು ಮಾಡಬೇಕಾಗ್ತದೆ? ಅನಿವಾರ್ಯ ಅಲ್ವಾ, ನಮ್ಮದು ಜೀವನ ಅಲ್ವಾ. ಮೀಟರ್ ಹಾಕಿದ್ರೆ ಎಷ್ಟಾಗುತ್ತೆ? ಅದಿನ್ನೂ ಐಡಿಯಾ ಇಲ್ಲ ಸರ್, ಅದೇನು ಕ್ಯಾಲ್ಕುಲೇಷನ್ ಬಿಟ್ಟಿಲ್ಲ. ಅದು ಗೊತ್ತಾದಾಗ ನಾನು ನಿಮ್ಗೆ ಹೇಳ್ಬೋದು ಅಷ್ಟೇ. ಅದ್ರ ಬಗ್ಗೆ ಗಮನ ಇದೆ ಸರ್. ಈಗ ಕೆಲವು ಈಗ ಮಾಪನ ಇಲಾಖೆಲ್ಲ ಡಿಸೆಂಬರ್ವರೆಗೆ ಅವಕಾಶ ಕೊಟ್ಟಿದ್ದಾರೆ, ಕಾಲಾವಕಾಶ ಕೊಟ್ಟಿದ್ದಾರೆ ಅನ್ನೋಂಥದ್ದು ಹೊಸ ಮೀಟರ್ ಅಳವಡಿಕೆಗೆ. ಅದ್ರ ಬಗ್ಗೆ ಇಲ್ಲ, ವೆರಿ ಟೈಮ್ ಅವರು ಒಂದು 1.5 ಮಂತ್ 2 ಮಂತ್ಸ್ ಕೊಟ್ಟಿರ್ತಾರೆ. ಯಾವಾಗಲೇ ಮೀಟರ್ ಪರಿಷ್ಕರಣೆ ಆದಾಗ ಅದು ಇಮಿಡಿಯೇಟ್ಲಿ ಆಗೋದಿಲ್ಲ ಅಂತೇಳಿ ಒಂದು ಪರಿಷ್ಕರಣೆಗೆ ಟೈಮ್ ಕಾಲಾವಕಾಶ ಕೊಟ್ಟಿರ್ತಾರೆ. ಈಗಲೂ ಕಾಲಾವಕಾಶ ಕೊಟ್ಟಿದ್ದಾರೆ. ಸೊ ಇನ್ನೂ ಅಲ್ಲೇನೂ ರೆಡಿ ಆಗ್ತಾ ಇಲ್ಲ ಈಗ. ಹಾಗಾಗಿ ಯಾರೂ ಆಲ್ಮೋಸ್ಟ್ ಆಲ್ ಯಾರೂ ಹೋಗ್ತಾ ಇಲ್ಲ. ಅಲ್ಲಿ ಹೋದ್ಮೇಲೆ ಅದು ಅಧಿಕೃತವಾಗಿದ್ದಾದಮೇಲೆ ಹೋಗಲ್ಲಿ ಮೀಟರ್ ಪರಿಷ್ಕರಣೆ ಮಾಡಲೇಬೇಕು. ಅದು ಕರ್ತವ್ಯ ಕೂಡ ಅದು. ಸೊ ಅದು ಕಾನೂನನ್ನು ನಾವು ಯಾವತ್ತೂ ಪರಿಪಾಲನೆ ಮಾಡಲೇಬೇಕಾಗ್ತದೆ. ಸೊ ಅದಕ್ಕೆ ಗೌರವ ಕೊಟ್ಟೇ ಕೊಡ್ತೇವೆ. ಸೊ ಮೀಟ್ರನ್ನು ಪರಿಷ್ಕರಣೆ ಮಾಡಿಕೊಳ್ತೇವೆ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ. ಗಣೇಶ್ ಹೆಗ್ಡೆ, ಹಾಗಿದ್ರೆ ಸರ್ಕಾರ ಆದೇಶ ಮಾಡಿದೆ ಅನ್ನೋದು ಇವ್ರಿಗೆ ಗೊತ್ತಿಲ್ವೋ ಅಥವಾ ಏನು ಕತೆ ಅಂತ? ನೀತಿ ಮುಖ್ಯವಾಗಿ ಸರ್ಕಾರ ಆದೇಶ ಮಾಡಿರೋದ್ರ ಬಗ್ಗೆ ಆಟೋ ಚಾಲಕರಿಗೆ ಎಲ್ಲರೂ ಕೂಡ ಗಮನಕ್ಕಿದೆ ಇದು. ಆದ್ರೆ ಉದ್ದೇಶಪೂರ್ವಕವಾಗಿ ಇವರು ಹೊಸ ಮೀಟರ್ ಅಳವಡಿಕೆಯನ್ನ ಮಾಡ್ಕೊಳ್ತಾ ಇಲ್ಲ. ಕಾರಣ ಇಷ್ಟೇ, ನಮ್ಗೆ ದರ ಪರಿಷ್ಕರಣೆ ಆಗಿರುವಂತದಕ್ಕೆ ನಮ್ಗೆ ಅಸಮಾಧಾನ ಇದೆ. ನಾವು 40 ರೂಪಾಯಿ ಕೇಳಿತ್ತು, ಆದ್ರೆ ಈಗ ಅವರು 36 ರೂಪಾಯಿ ಅಂದ್ರೆ 6 ರೂಪಾಯಿ ಮಾತ್ರ ಮಾಡಿರೋದು. ನಮ್ಗೆ ಒಂದು ರೀತಿಯಲ್ಲಿ ನಮ್ಗೆ ಅಗತ್ಯ ವಸ್ತುಗಳ ಖರ್ಚಿದೆ, ತೈಲ ಬೆಲೆ ಏರಿಕೆ ಆಗಿದೆ, ಬೇರೆ ಬೇರೆ ರೀತಿಯ ಖರ್ಚುಗಳು ಇರುವಂತಲ್ಲಿ ನಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದನೆ ನೀಡಿಲ್ಲ ಅನ್ನೋಂತ ಒಂದೇ ಒಂದು ವಾದವನ್ನ ಮಾಡ್ತಾರೆ. ಆದ್ರೆ ಆಗಿರುವಂತ ಸರ್ಕಾರ ಆದೇಶಕ್ಕೆ ಅದಕ್ಕೆ ಬೆಲೆಯನ್ನು ಕೊಡಬೇಕಾಗಿರುವಂತದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಅದನ್ನ ಮಾಡದೇನೆ ಒಂದು ರೀತಿಯಲ್ಲಿ ಬೇಕಾಬಿಟ್ಟಿ ದರವನ್ನ ವಸೂಲಿ ಮಾಡುವಂತದ್ದು ಪ್ರಯಾಣಿಕರ ಹತ್ರ, ಹಾಗೇನೆ ಮೀಟರ್ ಹಾಕದೇನೆ ಓಡಾಡುವಂತ ಪ್ರಕ್ರಿಯೆ ಆಗ್ತಿರುವಂತದ್ದು. ನಾವು ಕೂಡ ಚೆಕ್ ಮಾಡಿದ ಸಂದರ್ಭದಲ್ಲಿ ಮಲ್ಲೇಶ್ವರಂ, ಜಯಚಂದ್ರಪುರಂ ಹಾಗೇನೆ ಶಾಂತಿನಗರ ಆ ಭಾಗದಲ್ಲಿ ನಾವು ಚೆಕ್ ಮಾಡಿಸಿದಾಗ ಬಹುತೇಕ ಆಟೋಗಳು ಮೀಟರ್ಗಳನ್ನ ಹಾಕದೇನೆ ಓಡಿಸ್ತಾ ಇರುವಂತದ್ದು. ಈ ಹಿಂದೆ
ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿ ಕೂಡ ರೇಡ್ ಅನ್ನು ಕೂಡ ಮಾಡಿದ್ರು. ಸಾಕಷ್ಟು ಸಾರ್ವಜನಿಕರಿಂದ ಕಂಪ್ಲೇಂಟ್ಸ್ ಬರ್ತಾ ಇತ್ತು. 3 ಪಟ್ಟು 4 ಪಟ್ಟು ಹಣವನ್ನ ಪಿಕ್ತಿದ್ರೆ ಅನ್ನುವಂತಹ ದೂರುಗಳಿತ್ತು. ಕಾಟಾಚಾರಕ್ಕೆ 1-2 ದಿನಗಳ ಕಾಲ ಸ್ಪೆಷಲ್ ಡ್ರೈವ್ ಅನ್ನು ಮಾಡುವಂತ ಮೂಲಕ ಕೆಲವೊಂದಿಷ್ಟು ಜನಗಳಿಗೆ ಆಟೋ ಚಾಲಕರಿಗೆ ಅಥವಾ ಮಾಲೀಕರಿಗೆ ದಂಡವನ್ನು ಹಾಕುವಂತ ಪ್ರಕ್ರಿಯೆ ಮಾಡ್ತಾ ಹೊರತು ಅದನ್ನ ಇಲ್ಲಿವರೆಗೂ ಕಂಟಿನ್ಯೂಷನ್ ಮಾಡಿಲ್ಲ. ಇದು ಒಂದು ರೀತಿಯಲ್ಲಿ ಮತ್ತೆ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂತ ಪ್ರವೃತ್ತಿ ಈಗ ಆಟೋದವರಿಂದ ಆಗ್ತಾ ಇದೆ. ಹೀಗಾಗಿ ಇವತ್ತು ಏನು ಕಾನೂನು ಶಾಸ್ತ್ರ ಮತ್ತು ಮಾಪನ ಇಲಾಖೆ ಅಧಿಕಾರಿಗಳಿಂದ ಒಂದು ಡಿಜಿಟಲ್ ಮೀಟರ್, ಅದರಲ್ಲೂ ಕೂಡ ಹೊಸ ಮೀಟರ್ ಅಳವಡಿಕೆ ಸಂಬಂಧ ಮಾತ್ರ ಸಭೆ ಕೂಡ ಇವತ್ತು ಮತ್ತೆ ನಾಳೆ ಇರುತ್ತೆ. ಅಲ್ಲದೇನೆ ಇನ್ನು ನಾಳೆ ಸಭೆಯನ್ನು ನಡೆಸಿ ಯಾರ್ಯಾರು ಆಟೋದವರು ಈ ಒಂದು ಹೊಸ ಮೀಟರ್ ಅಳವಡಿಕೆ ಮಾಡ್ಕೊಡಿಲ್ಲ ಅಂದ್ರೆ ಅಂಥದ್ದನ್ನು ಮತ್ತೆ ಡ್ರೈವ್ ಮಾಡುವಂಥದ್ದು, ಅವ್ರಿಗೆ ದಂಡ ಹಾಕುವಂಥದ್ದು, ಹಾಗೇನೆ ಬೇರೆ ಬೇರೆ ಕೇಂದ್ರಗಳು ಅಂದ್ರೆ ಜಯನಗರ, ಆರ್ ಆರ್ ನಗರ, ಹಾಗೇನೆ ನವೀನ್ ಲೇಔಟ್ನಲ್ಲಿ ವಿಶೇಷ ಕೇಂದ್ರವನ್ನು ಸ್ಥಾಪನೆ ಮಾಡಿ ಬಹುಬೇಗ ಆಟೋ ಮೀಟರ್ಗಳನ್ನ ಅಳವಡಿಕೆಯನ್ನು ಮಾಡ್ಕೋಬೇಕು, ಹೊಸ ದರವನ್ನ ಜಾರಿ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈಗ ವಿಶೇಷ ಕಾರ್ಯಗಳು ನಡೀತಾ ಇರುವಂತದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.